ಪೂಜಾ, ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅಂದ್ರೆ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ? ಆಹಾ, ಹಂಗಲ್ಲ, ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯಾ, ಆದ್ರೆ ಇವತ್ತು ಯಾವಾಗ್ಲೂ ಚೆನ್ನಾಗಿ ಕಾಣಿಸೋಕ್ಕಿಂತ 4 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಅಷ್ಟೇ ಕಿಶನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನು ಹೇಳಿದೆ ಅಂತ ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಲ್ವಾ? ಗೊತ್ತು ನನಗೆ. ಏನಮ್ಮ ಹಬ್ಬದ ದಿನ ತಾಲಿ ಹಾಕೊಳ್ದೆ ಬಂದಿದ್ಯಾ? ವರಲಕ್ಷ್ಮಿ ಹಬ್ಬ ಇದೆ, ಗೊತ್ತಾಗಲ್ವ ನಿಂಗೆ? ಅರ್ಶಿನ ಕುಂಕುಮ ಮುತ್ತೈದೆಯರ್ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಶಾಸ್ತ್ರ ಇದೆ. ಮುತ್ತೈದೆಯರ್ಗೆ ಬೇಕಾಗಿರೋದು, ಮುಖ್ಯವಾಗಿರೋದು ತಾಳಿ. ಆ ತಾಳಿನೇ ಬಿಟ್ಟು ಬಂದಿದೀಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಹಾ ಈಗಿನ ಕಾಲ ಹುಡ್ಗಿರ್ಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಅದ್ರಲ್ಲೂ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಹೇಳಿದ್ರೇನೆ ಮುಗೀತು. ನಮ್ಗೆಲ್ಲ ಅಡ್ಗೋಲಜ್ಜಿ ಕಾಲ್ದವ್ರು ಅಂತ ಹೇಳಕ್ ಶುರು ಮಾಡ್ತೀಯ. ಬಿಡು, ನಿನ್ ವಿಷಯ ನನ್ಗೆ ಯಾಕೆ? ಕುಸುಮ ಅವ್ರೆ, ಭಾಗ್ಯ ಹೊರಡ್ತೀನಮ್ಮ. ಸರಿ, ಆಗ್ಬೋದು. ಪೂಜಾ, ನೆಕ್ಸ್ಟ್ ಟೈಮು ಕಿಶನ್ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಮ್ಮ. ಸರಿ ಆಂಟಿ, ಕರ್ಕೊಂಡು ಬರ್ತೀನಿ. ಒಂದ್ ನಿಮಿಷ ಇರಿ, ಯಾರು ಹೋಗ್ಬೇಡಿ. ಏನಾಯ್ತು ಬೀಗ್ರೆ? ನಾನು ಒಂದು ಮುಖ್ಯವಾದ ವಿಷಯ ಹೇಳೋದಿದೆ. ಏನಪ್ಪ ಅದು ಅಂತ ವಿಷಯ? ಏನೋ ಸಮಸ್ಯೆನಾ? ಹಾಗೇನಿಲ್ಲ, ಒಂದು ಒಳ್ಳೆ ವಿಷಯ ಹೇಳಬೇಕಿತ್ತು. ಇವತ್ತು ಒಬ್ಬರಿಗೆ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಕಾರಣನೂ ಇದೆ. ಭಾಗ್ಯ, ಈ ಫೈಲ್ ನಿಮ್ಗೆಲ್ಲಿ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. ಐ ಮೀನ್, ಎಸ್, ಐ ಐ ಆಮ್ ಆಲ್ಸೋ. ಇಷ್ಟೆಲ್ಲ ಮಾಡಿರೋ ಭಾಗ್ಯ ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ. ಅಯ್ಯೋ ಆದಿವ್ರೆ, ಅದೆಲ್ಲ ಏನು ಬೇಡ. ಬೇಡ ಅಂದ್ರೆ ಹೇಗಾಗುತ್ತೆ ಭಾಗ್ಯ ಅವರೇ? ನಿಮ್ಗೆ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರೋದು ನಾನು ಒಬ್ನೇ ಅಲ್ಲ, ನಮ್ ಬ್ರದರ್ ತಾಂಡವ್ ಇದಾರಲ್ಲ, ನಾವಿಬ್ರು ಸೇರಿ ಡಿಸೈಡ್ ಮಾಡಿರೋದು. ಸೊ ನೀವು ತಗೊಳ್ಳೇಬೇಕು. ಬ್ರದರ್ ಬನ್ನಿ, ಗಿಫ್ಟ್ನ ಹ್ಯಾಂಡ್ ಓವರ್ ಮಾಡೋಣ. ಬ್ರದರ್, ನಾನ್ ಯಾಕೆ ಅಂದ್ರೆ ಸುಮ್ಮನೆ ಬನ್ನಿ ಬ್ರದರ್. ನೀವೆಲ್ಲ ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ. ಭಾಗ್ಯ ಅವರೇ ಬನ್ನಿ. ಅದು ಆದಿವ್ರೆ, ಪರವಾಗಿಲ್ಲ ಬಿಡಿ. ನನ್ ಪ್ಲೀಸ್ ಭಾಗ್ಯ ಅವರೇ ಬನ್ನಿ. ಬ್ರದರ್ ತೊಳಿ. ಒಂದ್ ನಿಮಿಷ, ನಾನೊಂದು ಫೋಟೋ ತೆಗಿತೀನಿ. ಬ್ರದರ್ ಕೈ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಬ್ರದರ್. ಭಾಗ್ಯ ತಗೊಳ್ಳಿ. ಅಮ್ಮ, ಅದ್ರಲ್ಲಿ ಏನಿದೆ ಅಂತ ನೋಡು.
ಇಷ್ಟೊಂದು ದುಡ್ಡ? ಇಷ್ಟೊಂದು ದುಡ್ಡ ಅಂತ ಕೇಳೋಷ್ಟೇನು ಅದ್ರಲ್ಲಿ ಕ್ಯಾಶ್ ಇಲ್ಲ, ಅದ್ರಲ್ಲಿ ಇರೋದು ಜಸ್ಟ್ 25 lakhs. ಈ ಬ್ರದರ್ ಏನಾಗಿದೆ? ಹೋಗಿ ಹೋಗಿ 25 ಲಕ್ಷ. ಛೇ, ಎಲ್ಲ ಎಮ್ಮೆಗೋಸ್ಕರ ವೇಸ್ಟ್ ಆಗ್ತಿದೆ. ಅಲ್ಲ ದೇವ್ರೆ, ಇಷ್ಟೊಂದು ದುಡ್ಡು ಕೊಡಕ್ ಯಾಕೆ ಹೋದ್ರಿ? ಭಾಗ್ಯ ಅವರೇ ಮತ್ತೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದೀರಲ್ಲ, ಗಿಫ್ಟ್ ಆಗಿ ಕೊಟ್ಟಿರೋದಲ್ವಾ ಇದನ್ನ? ಅಯ್ಯೋ ಆದಿವ್ರೆ, ದಯವಿಟ್ಟು ಆಟ ಆಡ್ಬೇಡಿ ನೀವು. ಇದೆಲ್ಲ ನನಗ್ ಬೇಡ, ತಗೊಳ್ಳಿ ವಾಪಸ್. ಏನು ವಾಪಸ್ ತಗೊಳ್ಳದ? ಏನ್ ಹೇಳ್ತಾ ಇದೀರ ನೀವು? ಅಲ್ಲ, ಕೊಟ್ಟಿರೋ ಗಿಫ್ಟ್ ನ ಯಾರಾದ್ರೂ ವಾಪಸ್ ತಗೋತಾರ ಹೇಳಿ? ಹಾಗೆಲ್ಲ ಮಾಡಿದ್ರೆ ಗಿಫ್ಟ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ. ಆದಿವ್ರೆ ನೋಡಿ, ನೀವ್ ನನ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರಲ್ಲ, ಅದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹಾಗಂತ ನಾನ್ ಮಾಡಿರೋ ಒಂದ್ ಸಣ್ಣ ಸಹಾಯಕ್ಕೆ ಇಷ್ಟೆಲ್ಲ ದುಡ್ಡು ತಗೊಳೋದಕ್ಕೆ ನಾನ್ ತಯಾರಿಲ್ಲ. ಅರೆ ಭಾಗ್ಯ, ಇದು ದುಡ್ಡು ತಗೊಂಡಿದ್ದೀರಾ ಅಂತ ಯಾಕೆ ಅನ್ಕೊಳ್ತಾ ಇದ್ದೀರಾ? ಗಿಫ್ಟ್ ಅನ್ಕೊಳ್ಳಿ. ಬ್ರದರ್, ನೀವ್ ಹೇಳಿ ಸ್ವಲ್ಪ. ಆದಿವ್ರೆ, ನೀವ್ ಎಷ್ಟ್ ಹಠ ಹಿಡಿದ್ರು ಅಷ್ಟೇ. ನಾನು ಇದನ್ನ ತಗೊಳಲ್ಲ ಅಂದ್ರೆ ತಗೊಳಲ್ಲ. ಇನ್ ನನಗ್ ಸರಿ ಬರಲ್ಲ, ತಗೊಳ್ಳಿ. ಭಾಗ್ಯ ಅವರೇ, ನೀವ್ ಎಷ್ಟು ಹಠ ಮಾಡಿದ್ರು ಅಷ್ಟೇ. ನನ್ನ ಹಠ ಏನು ಅಂತ ಗೊತ್ತಲ್ವಾ? ನೀವ್ ಏನೇ ಮಾಡಿದ್ರು ನಾನು ಇದನ್ನ ವಾಪಸ್ ತಗೊಳಲ್ಲ. ಆದಿವ್ರೆ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹೀಗೆಲ್ಲ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ನಾನು ಮಾಡಿರೋ ಸಹಾಯಕ್ಕೆ ನಿಜವಾದ ಅರ್ಥ ಬರಬೇಕು ಅಂದ್ರೆ ನೀವು ಇದನ್ನ ವಾಪಸ್ ತಗೊಳ್ಳಿ. ಅಲ್ಲ ದೇವ್ರೆ, ಅದನ್ನ ಭಾಗ್ಯ ಅವರೇ, ನೀವು ಮಾಡಿರೋ ಸಹಾಯಕ್ಕೆ ನಿಜವಾದ ಅರ್ಥ ಸಿಗ್ಬೇಕು ಅಂತಾನೆ ಅದನ್ನ ದೇವ್ರ ಮನೇಲಿ ಇಟ್ಟಿದ್ದೀನಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರೋ ಮಹಾಲಕ್ಷ್ಮಿನ ವಾಪಸ್ ಕಳ್ಸೋದು ಸರಿಯಲ್ಲ. ಭಾಗ್ಯ, ಆ ದೇವ್ರು ಹೇಳ್ತಾ ಇರೋದು ಸರಿಯಾಗಿದೆ ತಾನೆ? ಹಬ್ಬದ ದಿನ ಮಹಾಲಕ್ಷ್ಮಿ ಮನೆಗ್ ಬಂದಿದ್ದಾಳೆ ಕಣೆ, ವಾಪಸ್ ಕಳ್ಸೋದು ಅಪಶಕನ ಆಗತ್ತೆ. ಅದು ಒಳ್ಳೇದಲ್ಲ ನಮ್ಗೆ. ಅದ್ ಹಾಗಲ್ಲಮ್ಮ. ಭಾಗ್ಯ, ನೀನು ಶಾಸ್ತ್ರ ಸಂಪ್ರದಾಯ ನಮ್ಗಿಂತ ಚೆನ್ನಾಗೇ ತಿಳ್ಕೊಂಡಿದ್ಯಮ್ಮ. ಹಬ್ಬದ ದಿನ ನಿನ್ನೆ ಅರ್ಸ್ಕೊಂಡ್ ಬಂದಿರೋ ಲಕ್ಷ್ಮಿನ ಬೇಡ ಅಂದ್ರೆ ದರಿದ್ರ ಸುತ್ಕೊಳ್ಳುತ್ತಮ್ಮ. ಅರ್ಥ ಮಾಡ್ಕೋ ಭಾಗ್ಯ. ಕುಸುಮ ಅವ್ರೆ, ನೀವಾದ್ರೂ ಭಾಗ್ಯ, ನಾವೆಲ್ಲ ನಿಮ್ ಒಳ್ಳೇದಕ್ಕೆ ನಮ್ಮ ಹೇಳ್ತಾ ಇರೋದು. ನೋಡಿ ಏನ್ ಮಾಡ್ತೀಯ ಅಂತ. ಬನ್ರಿ ಹೋಗೋಣ. ಸದ್ಯ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಪೂಜಾ, ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅಂದ್ರೆ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ? ಆಹಾ, ಹಂಗಲ್ಲ. ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯಾ, ಆದ್ರೆ ಇವತ್ತು ಯಾವಾಗ್ಲೂ ಚೆನ್ನಾಗಿ ಕಾಣಿಸೋಕ್ಕಿಂತ 4 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಅಷ್ಟೇ ಕಿಶನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನು ಹೇಳಿದೆ ಅಂತ ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಲ್ವಾ? ಗೊತ್ತು ನನಗೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಂಗಲ್ಲ ಪೂಜಾ, ನಾನು ಹೇಳ್ತಿರೋದು ಅದು. ಹೇಳಿದ್ರು ಕಷ್ಟ, ಹೇಳ್ದೇ ಇದ್ರು ಕಷ್ಟ. ಓ ಪೂಜಾ, ಹೇಳಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು? ಇಲ್ಲ, ಮತ್ತೆ ಪ್ರೀತಿ ಹುಕ್ಕಿ ಅರಿಯತ್ತೆ. ಪೂಜಾ ಬಾಯ್ಲಿ, ಬಾ ಕೂತು. ಸಾರಿ ಪೂಜಾ, ಸಾರಿ
ಸಾರಿ ಸಾರಿ ಸಾರಿ ಸಾರಿ. ಇನ್ನೂ ಕೋಪವಾಗಿದೆ ಅಂದ್ರೆ ಹೇಗೆ ಪೂಜಾ? ಪ್ಲೀಸ್ 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 ಪ್ಲೀಸ್. ಸರಿ ಸರಿ ಬಿತ್ಕೊ ನಡಿ. ಮಲ್ಕೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಏನದು? ಪೂಜಾ, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಪತಿರಾಯ್ರೆ, ಸದ್ಯಕ್ಕೆ ಅದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಯಾಕೆ ಯಾಕೆ ಯೋಚನೆ ಮಾಡಲ್ಲ? ಕಿಶನ್, ಇವಾಗ ಅದೆಲ್ಲ ಬೇಕಾ? ಅದೆಲ್ಲ ಯಾಕೆ ಹೇಳು? ಯಾಕೆ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಪೂಜಾ, ಮದ್ವೆ ಆಗಿದೀವಿ, ಅದಕ್ಕೆ ಕೇಳ್ತಾ ಇದೀನಿ ಎಲ್ಲಿಗೆ ಹೋಗೋಣ ಅಂತ. ನೋಡು ಕಿಶನ್, ಇದ್ದಕ್ಕಿದ್ದಾಗೆ ಹನಿಮೂನಿಗೆ ಹೋಗ್ತಿದೀವಿ ಅಂತಂದ್ರೆ ಮನೆಯವರೆಲ್ಲ ಏನು ಅನ್ಕೊಳಲ್ಲ ಹೇಳು? ಅರೆ, ಇವಾಗ ಹೋಗ್ದೆ ಇನ್ನೇನು 50 ವರ್ಷ ಆದ್ಮೇಲೆ ಹೋಗಕ್ಕಾಗತ್ತಾ? ಹಾಗಲ್ಲ ಕಣೋ, ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಪೂಜಾ, ನಾವ್ ಹೋಗ್ತಿರೋದು ಫ್ಯಾಮಿಲಿ ಟ್ರಿಪ್ ಅಲ್ಲ, ನಾವಿಬ್ರೆ. ಅಂತಂದ್ರೆ ಮನೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಕಿಶನ್, ದಡ್ಡನ್ ತರ ಆಡ್ಬೇಡ. ಮನೆಯವ್ರ ಬಗ್ಗೆ ಯೋಚನೆ ಮಾಡು ಅಂದ್ರೆ ಅವ್ರು ಏನ್ ಹೇಳ್ಬೋದು ಅಂತ ಯೋಚನೆ ಮಾಡು ಅಂದೆ. ಪೂಜಾ, ನಾನ್ ಹೋಗ್ಬೇಕು ಅಂತ ಅನ್ಕೊಂಡಿರೋದು ನನ್ನ ಹೆಂಡತಿ ಜೊತೆ. ಪಕ್ಕದ ಮನೆಯವ್ರ ಹೆಂಡತಿ ಜೊತೆ ಹೋಗಿದ್ದಿದ್ರೆ ಅವ್ರು ಏನಾದ್ರು ಹೇಳೋದು ಅರ್ಥ ಇರ್ತಿತ್ತು. ಕಿಶನ್, ಎಲ್ಲ ವಿಷಯದಲ್ಲೂ ತಮಾಷೆ ಮಾಡ್ಬೇಡ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಸೀರಿಯಸ್ ಆಗಿರುವಂತ ವಿಷಯ ಏನಿದೆ ಪೂಜಾ? ನೋಡು ಕಿಶನ್, ಇದೆಲ್ಲದಕ್ಕಿಂತ ನನ್ನ ಮನ್ಸಲ್ಲಿ ಇವಾಗಿರೋದು ಒಂದೇ ಗುರಿ. ಈ ಮನೆಯವರೆಲ್ಲರೂ ನನ್ನನ್ನ ಒಪ್ಕೋಬೇಕು. ನೀನು, ಭಾವ, ಮಾವ, ಮಹಿತಾ ಅತ್ತಿಗೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆದ್ರೆ ಕನ್ನಿಕಾ ಮತ್ತೆ ನಿನ್ನ ಅತ್ತೆ ನನ್ನನ್ನ ಈ ಮನೆಯವಳು ಅಂತ ಇನ್ನೂ ಒಪ್ಕೊಂಡಿಲ್ಲ. ಅವ್ರು ಅದನ್ನ ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅಲ್ಲ ಪೂಜಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಕಿಶನ್. ಈ ಮನೆಯವ್ರು ಎಲ್ರೂ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ನನ್ನ ವಿಷಯ ಅಂತ ಬಂದಾಗ ಕನ್ನಿಕಾ ಮತ್ತೆ ನಿನ್ನ ಅತ್ತೆಗೆ ನನ್ನ ಮೇಲೆ ಬೇಜಾರು, ಕೋಪ ಎಲ್ಲ ಇದೆ. ಅದೆಲ್ಲನೂ ಹೋಗ್ಬೇಕು ಕಿಶನ್. ಹಾ, ಅದೆಲ್ಲ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಹೌದು. ಏನದು? ಪೂಜಾ, ನಾಳೆ ನೀನು ಈ ಮನೆಯವ್ರಿಗೆ ನಿನ್ನ ಕೈಯಾರೆ ಅಡಿಗೆ ಮಾಡು. ನಾನಾ? ನೀನೇ. ಕಿಶನ್, ಏನೋ ಹೇಳ್ತಿದ್ಯಾ? ನಾನೇನಾದ್ರೂ ಅಡ್ಗೆ ಮಾಡಿದ್ರೆ ನನ್ನ ಇವಾಗ ಚೆನ್ನಾಗಿ ನೋಡ್ಕೋತಾ ಇರೋರು ನನ್ ಮೇಲೆ ಕೋಪ ಮಾಡ್ಕೋತಾರ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಕಣೆ, ಚೆನ್ನಾಗೇ ಆಗತ್ತೆ. ಇಲ್ಲ ಕಣೋ ಕಿಶನ್, ನನ್ಗೆ ಅಡ್ಗೆ ಬಗ್ಗೆ ಏನೋ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಗೊತ್ತು, ಆದ್ರೆ ಚೆನ್ನಾಗೆಲ್ಲ ಅಡ್ಗೆ ಮಾಡಕ್ ಬರಲ್ಲ ಕಣೋ. ಪೂಜಾ, ನೀನೇ ತಾನೇ ಹೇಳಿದ್ದು ನನ್ನ ಗೋಲ್ ಇರೋದು ಈ ಮನೆಯವ್ರು ಎಲ್ರು ನನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ. ಬಟ್ ನೀನೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ ನೋಡು. ನೋಡು ಪೂಜಾ, ನೀನ್ ಮಾಡೋ ಅಡ್ಗೆ ಸರಿ ಇಲ್ದಿದ್ರು ನೀನ್ ಹಾಕೋ ಎಫರ್ಟು ಎಲ್ರಿಗೂ ಇಷ್ಟ ಆಗ್ಬೇಕು. ಟ್ರೈ ಮಾಡು, ಜಾಸ್ತಿ ಏನ್ ಬೇಡ, ಸಿಂಪಲ್ ಆಗಿ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡು. ಸರಿ ಕಿಶನ್. ಪೂಜಾ ನೋಡು, ನಾಳೆ ನೀನ್ ಮಾಡೋ ಅಡಿಗೆ ತಿಂದು ಎಲ್ರು ತಿದಾಗ್ಬಿಡ್ಬೇಕು. ನೀನೇ ಈ ಮನೆಗೆ ಪರ್ಫೆಕ್ಟ್ ಹುಡುಗಿ ಅಂತ ಹೇಳ್ತಾರೆ ಎಲ್ರು. ಅವ್ರು ಹೇಳಿದ ತಕ್ಷಣ ನಮ್ಮ ಹನಿಮೂನಿಗೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ.